ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀನು ಹೇಗೆ ಕುಂಟಿ ಮತ್ತು ಕಪ್ಪಾಗಿ ಇದ್ದೀಯಾ ಹಾಗೆ ನಿನ್ನ ಮಗು ಕೂಡ ಇರುತ್ತೆ, ನನ್ನ ಅತ್ತೆ ನಗಾಡುತ್ತಾ ಹೇಳಿದ್ರು. ಇದನ್ನು ಕೇಳಿ ನನಗೆ ತುಂಬ ನೋವಾಗ್ತಾ ಇತ್ತು. ನಾನು ಮೇಲೆ ನೋಡಿ ದೇವರ ಹತ್ರ ಬೇಡ್ಕೊತಿದ್ದೆ. ಒಂದು ದಿನ ನನ್ನ ಅತ್ತೆ ಬಂದು ನನ್ನ ಹತ್ರ ಕ್ಷಮೆ ಕೇಳಿದ್ರು. ನಾನು ವಿಷಯ ಕೇಳಿದಾಗ ಅತ್ತೆ ಸಾರಿಯನ್ನು ತೆಗೆದು ತೋರಿಸಿದಾಗ ನನಗೆ ನೋಡೋದಕ್ಕೆ ಆಗಲಿಲ್ಲ. ಅಲ್ಲಿ ನಾನು ಚಿಕ್ಕವಳಾಗ್ಲಿನಿಂದನೂ ನನ್ನ ನೋಡಿದವರೆಲ್ಲ ತುಂಬ ಬೇಜಾರಿನಿಂದ ನೋಡ್ತಾ ಇದ್ರು. ನನ್ನ ಕಾಲು ನಾನು ಹುಟ್ಟಿದಾಗ್ಲಿಂದನೂ ಪೋಲಿಯೋ ಆಗಿತ್ತು. ಆದರೂ ನಾನು ಬೇರೆ ಹುಡುಗಿಯರಿಗಿಂತ ಕಮ್ಮಿ ಅನ್ಕೋತಿರ್ಲಿಲ್ಲ. ನನ್ನ ಅಮ್ಮ ಯಾವಾಗಲೂ ನನ್ನ ಹತ್ರ ಜನರು ಏನಾದರೂ ಹೇಳ್ಕೊಳ್ಳಿ, ಅವರ ಮಾತಿಗೆ ತಲೆ ಕೆಡಿಸ್ಕೋಬೇಡ, ದೇವರಲ್ಲಿ ನಂಬಿಕೆ ಮಡಗು, ಮತ್ತು ದೇವರು ನಿನ್ನ ಒಳ್ಳೆತನ ಮತ್ತು ಸ್ವಚ್ಛ ಮನಸ್ಸು ನೋಡುತ್ತೆ. ನಾನು ಅಮ್ಮನ ಮಾತು ಒಪ್ಪುತ್ತಾ ಇದ್ದೆ. ಆದರೆ ಹೊರಗಿನ ಪ್ರಪಂಚ ಹೊರಗಿನ ರೂಪ ನೋಡುತ್ತೆ. ಅದನ್ನು ನೋಡಿ ಅವರ ಬಗ್ಗೆ ಮಾತಾಡ್ತಾರೆ. ಅಮ್ಮ ಹೇಳಿದ ಹಾಗೆ ನನ್ನ ಜೊತೆನೂ ಹಾಗೆ ಆಗ್ತಾ ಇತ್ತು. ನನಗೆ ಈಗಲೂ ಜ್ಞಾಪಕ ಇದೆ. ನನ್ನ ಅಮ್ಮ ಅಳುತ್ತಾ ಅಡುಗೆ ಮನೆಯಲ್ಲಿ ನಿಂತಿದ್ರು ಮತ್ತು ಕಣ್ಣಿನ ನೀರು ತವದ ಮೇಲೆ ಬೀಳುತ್ತಾ ಇತ್ತು. ನಾನು ಅಮ್ಮನ ಹತ್ರ ಹೋಗಿ ಯಾಕಮ್ಮ ಅಳ್ತಾ ಇದ್ದೀಯಾ ಅಂತ ಕೇಳಿದಾಗ ಅಮ್ಮ ಬೇಗ ಕಣ್ಣೀರನ್ನು ಒರೆಸಿ ನಗಾಡುತ್ತಾ ಏನೂ ಇಲ್ಲ, ಅದು ಕಣ್ಣಿನಲ್ಲಿ ಏನೋ ಹೊರಟೋಗಿತ್ತು ಅಂತ ಹೇಳಿದರು. ಆದರೆ ನನಗೆ ಗೊತ್ತಿತ್ತು ಇದು ಕಣ್ಣಿನಲ್ಲಿ ಏನೂ ಹೋಗಿದ್ದು ಅಲ್ಲ, ಬದಲಾಗಿ ಜನರ ಒಂದೊಂದು ನೋವಾಗುವ ಮಾತಿನಿಂದ ಅಂತ. ನನ್ನ ಚಿಕ್ಕಮ್ಮ ಯಾವತ್ತೂ ನನ್ನ ಕೆಳಮಟ್ಟದಿಂದ ನೋಡ್ತಾ ಇದ್ರು ಮತ್ತು ಮಾತು ಮಾತಿಗೆ ಬೈತಾ ಇದ್ರು. ನನಗೆ ಇನ್ನೂ ನೆನಪು ಇದೆ. ನನಗೆ 8 ವಯಸ್ಸು ಇದ್ದಾಗ ನಾನು ಗಲ್ಲಿಯ ಹೆಣ್ಮಕ್ಳ ಜೊತೆ ಆಟ ಆಡಬೇಕಾದ್ರೆ ಅವರು ಓಡಬೇಕಾದ್ರೆ ನನಗೆ ಓಡೋದಕ್ಕೆ ಆಗ್ತಾ ಇರಲಿಲ್ಲ. ಅವರು ಓಡುವಾಗ ನಾನು ನನ್ನ ಮನೆಯ ಬಾಗಿಲ ಹತ್ರ ನೋಡ್ತಾ ಅನ್ಕೋತಿದ್ದೆ, ಬಹುಶಃ ನನಗೂ ಹಾಗೆ ಕಾಲುಗಳು ಇದ್ದು ನನಗೂ ಓಡೋದಕ್ಕೆ ಆಗ್ತಾ ಇದ್ರೆ ಅಂತ. ಅದು ನನ್ನ ಆಸೆ ಆಕಾಂಕ್ಷೆಗಳನ್ನು ಯಾರ ಜೊತೆನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಒಂದು ದಿನ ನಾನು ಓಡಲು ಪ್ರಯತ್ನ ಮಾಡಿದೆ. ಒಂದು ಹುಡುಗಿಯ ಸಹಾಯದಿಂದ ಮೆಲ್ಲಗೆ ಓಡಲು ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಿತ್ತು ನಾನು ಬೀಳ್ತೀನಿ ಅಂತ. ಆದರೂ ನಾನು ಹೇಗಾದರೂ ಹೋಗಲೇಬೇಕು ಅಂತ ಓಡಲು ಸ್ಟಾರ್ಟ್ ಮಾಡಿದೆ. ನನ್ನ ಚಿಕ್ಕಮ್ಮನ ಮಗಳು ಯಾವಾಗಲೂ ನಮ್ಮ ಜೊತೆ ಆಟ ಆಡೋಕ್ಕೆ ಬರ್ತಾನೆ ಇದ್ಲು ಮನೆಗೆ. ಅವಳು ನನ್ನ ನೋಡಿದ ತಕ್ಷಣ ನೋಡಿ ಕುಂಟಿ ಓಡ್ತಾ ಇದ್ದಾಳೆ ನೋಡಿ ಅಂತ ನಗಾಡ್ತಾ ಇದ್ಲು. ನನಗೆ ಇದೊಂದು ಶಬ್ದ ಮನಸ್ಸಲ್ಲಿ ಕೂತ್ಕೋಬಿಟ್ಟಿತ್ತು. ಅವಳ ಮಾತು ಕೇಳಿ ಎಲ್ಲ ಹುಡುಗಿಯರು ನಗಾಡಲು ಆರಂಭಿಸಿದರು. ಯಾರೂ ನನ್ನ ಸಹಾಯಕ್ಕೆ ನನ್ನ ಕೇರ್ ಮಾಡಲಿಲ್ಲ. ಬದಲು ಎಲ್ಲ ನನ್ನ ಅಪಹಾಸ್ಯ ಮಾಡ್ತಾ ಇದ್ರು. ನಾನು ಕೋಪದಿಂದ ಅವರನ್ನು ನೋಡಿದೆ ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ದೇವರೇ, ನಾನು ನೀನು ಕೊಟ್ಟಲ್ಲಿ ಖುಷಿಯಾಗಿದ್ದೀನಿ, ನೀನು ನನ್ನ ಮೇಲೆ ಆಶೀರ್ವಾದ ಮಡಗು ಅಂತ. ಇದು ಮೊದಲನೇ ಸಲ ಅಲ್ಲ, ತುಂಬ ಸಲ ಆಗಿತ್ತು. ಆದರೆ ನಾನು ಯಾರಿಗೂ ತಿರುಗಿಸಿ ಹೇಳಿಲ್ಲ. ನನ್ನಮ್ಮ ಹೇಳಿದ್ರು ಸುಮ್ಮನೆ ಇರೋದು ಒಂದು ಶಕ್ತಿ ಅಂತ. ನಾನು ಅದೇ ಪಾಲಿಸ್ತಾ ಇದ್ದೆ, ಸುಮ್ಮನೆ ಇರ್ತಾ ಇದ್ದೆ. ಹೀಗೆ ದೊಡ್ಡವಳು ಆದೆ. ಅವತ್ತು ನನ್ನ ಚಿಕ್ಕಮ್ಮನ ಮಗಳ ಮದುವೆ ಇತ್ತು. ಆವತ್ತು ಎಲ್ಲರ ಮುಂದೆ ಚಿಕ್ಕಮ್ಮ ನಿಂಗೆ ನಿನ್ನ ಹಾಗೆ ಗಂಡ ಮತ್ತೆ ಮಕ್ಕಳು ಆಗ್ತವೆ ಅಂತ ಹೀಯಾಳಿಸ್ತಾ ಇದ್ರು. ಇದನ್ನು ಕೇಳಿ ಸಭೆಯಲ್ಲಿ ಇದ್ದ ಎಲ್ಲರೂ ಸುಮ್ಮನೆ ಆದರು. ಆದರೆ ನನ್ನ ಮನಸ್ಸು ಮುರಿದು ಹೋಗಿತ್ತು. ನಾನು ಹೇಳಲು ಬಂದೆ, ಆದರೆ ಅಮ್ಮ ಬಂದು ನನ್ನ ಕೈ ಹಿಡಿದ್ರು, ಸುಮ್ಮನೆ ಇರಲು ಹೇಳಿದರು. ನಾನು ಸುಮ್ಮನೆ ಆದೆ. ಮತ್ತೆ ಅಲ್ಲಿ ಸ್ವಲ್ಪ ಹೆಂಗಸರು ಚಿಕ್ಕಮ್ಮನ ಮಾತಿಗೆ ಒಳಗೊಳಗೆ ನಗಾಡ್ತಾ ಇದ್ರು. ಆದರೆ ಸ್ವಲ್ಪ ಜನರು ಬೇಜಾರು ಮಾಡ್ತಾ ಇದ್ರು. ಆದರೆ ಅವರಲ್ಲಿ ಯಾರು ಮುಂದೆ ಬಂದು ಏನೂ ಹೇಳಿಲ್ಲ. ಮತ್ತು ಚಿಕ್ಕಮ್ಮ ಅಮ್ಮನ ಹತ್ರ, ಅಯ್ಯೋ, ನಾನು ಇದೇನು ಹೇಳ್ತಾ ಇದ್ದೀನಿ, ನಿನ್ನ ಮಗಳ ಮದುವೆನ ಅದು ಕನಸಲ್ಲೇ, ಅದು ಯೋಚನೆ ಮಾಡೋದೇ ವೇಸ್ಟು, ಅವಳು ಇನ್ನು ಮನೆಯಲ್ಲೇ ಕೂತಿರ್ತಾಳೆ ಅಂತ ಹೇಳಿದ್ರು. ಆಗ ಅಮ್ಮ ಹೇಳಿದ್ರು, ಲೇ, ದೇವರು ಎಲ್ಲ ನೋಡ್ತಾ ಇದ್ದಾನೆ ಅಂತ. ನನಗೆ ಗೊತ್ತಿತ್ತು ದೇವರು ಒಳ್ಳೆಯವರಿಗೆ ಯಾವತ್ತೂ ಅನ್ಯಾಯ ಮಾಡಲ್ಲ ಅಂತ. ನಾನು ಮನೆಗೆ ಬಂದು ಅಳುತ್ತಾ, ಅಮ್ಮ, ಚಿಕ್ಕಮ್ಮ ಹೇಳೋ ಹಾಗೆ ನಾನು ಇಷ್ಟು ಕೆಟ್ಟದಾಗಿ ಇದ್ದೀನಾ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ವಾ ಅಂತ. ಆಗ ಅಮ್ಮ 2 ಕೈಯಿಂದ ನನ್ನ ಮುಖ ಹಿಡ್ಕೊಂಡು ನನ್ನ ಕಣ್ಣೀರು ಒರೆಸುತ್ತಾ, ಅಯ್ಯೋ, ನೀನು ದೇವರಿಗೆ ಪ್ರಿಯ ಆದವಳು, ನೀನು ಜನರ ಮಾತಿಗೆ ತಲೆ ಕೆಡಿಸ್ಕೋಬೇಡ, ನೀನು ದೇವರಲ್ಲಿ ನಂಬಿಕೆ ಇಡು, ನಿನ್ನ ಜೀವನದಲ್ಲೂ ಒಳ್ಳೆಯದು ಆಗುತ್ತೆ ಅಂತ
ಸ್ಕೂಲಲ್ಲೂ ಅಷ್ಟೇ ಎಲ್ಲರೂ ನನ್ನ ಜೊತೆ ಮಾತಾಡುವಾಗ ದೂರದಲ್ಲೇ ಮಾತಾಡ್ತಾ ಇದ್ರು. ನನ್ನ ಬೇರೆ ಯಾರೋ ಥರ ನೋಡ್ತಾ ಇದ್ರು. ಆದರೆ ಅವರಲ್ಲಿ ಒಬ್ಬಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ಲು. ಸಹನಾ. ಅವಳು ನನ್ನ ಜೊತೆನೇ ಇರ್ತಾ ಇದ್ಲು. ಮತ್ತು ಯಾರಾದರೂ ನನ್ನ ಅಪಹಾಸ್ಯ ಮಾಡಿದ್ರೆ ಅವಳೇ ಎದುರು ನಿಂತು ಉತ್ತರ ಕೊಡ್ತಾ ಇದ್ಲು. ಮತ್ತು ನನಗೆ ಸಮಾಧಾನ ಮಾಡ್ತಾ ಇದ್ಲು. ಮೇಘನಾ, ನೀನು ಈ ಜಗತ್ತಿನ ಮಾತಿಗೆ ಹೋಗಬೇಡ ಅಂತ. ನಾನು ಅಂದ್ಕೊಂಡೆ ನನಗೆ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲಲ್ಲ ಅಂತ. ಆದರೆ ಅದು ತಪ್ಪಾಗಿ ಇತ್ತು. ಒಂದು ದಿನ ಸಹನಾ ಲಂಚ್ ಸಮಯದಲ್ಲಿ ನನ್ನ ಜೊತೆ ಹೇಳಿದ್ಲು, ನೀನು ಶಾಲೆ ಬಿಟ್ಟ ನಂತರ ನನ್ನ ಜೊತೆ ಬರ್ತೀಯಾ, ನಿನ್ನ ಒಬ್ಬರ ಜೊತೆ ಮೀಟ್ ಮಾಡಿಸ್ಬೇಕು ಅಂತ. ನನಗೆ ಆಶ್ಚರ್ಯ ಆಯಿತು. ಮತ್ತು ನಾನು ಆಯಿತು ಅಂತ ಹೇಳಿದ್ದೆ. ಆಗ ಅವಳು ಹೇಳಿದ್ಲು, ಈ ಮಾತನ್ನು ಯಾರಿಗೂ ಹೇಳಬೇಡ ಅಂತ. ನಾನು ಹಾಂ ಅಂತ ಹೇಳಿದ್ದೆ. ಸ್ಕೂಲ್ ಬಿಟ್ಟ ತಕ್ಷಣ ನನ್ನ ಕರ್ಕೊಂಡು ಹೋದ್ಲು. ಅದು ಒಂದು ಪಾರ್ಕ್ ಆಗಿತ್ತು. ಅಲ್ಲಿ ಒಂದು ಕೆಫೆ ಶಾಪ್ಗೆ ಕರ್ಕೊಂಡು ಹೋದ್ಲು. ಒಬ್ಬ ಹುಡುಗ ಅವಳ ಕಾತುರದಲ್ಲಿ ನಿಂತಿದ್ದ. ಅವಳು ಹೋಗಿದ ತಕ್ಷಣ ನನ್ನ ಪರಿಚಯ ಮಾಡಿಸಿದ್ಲು, ನನ್ನ ಫ್ರೆಂಡ್ ಅಂತ. ಆಗ ಆ ಹುಡುಗ ಬಿದ್ದು ಬಿದ್ದು ನಗ್ತಾ ಇದ್ದ. ನಿಂಗೆ ಬೇರೆ ಯಾರೂ ಸಿಕ್ಕೇ ಇಲ್ವಾ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ? ಅದು ಈ ಕಪ್ಪಾಗಿರುವ ಮತ್ತು ಕುಂತ್ಕೊಂಡಿರುವ ಫ್ರೆಂಡ ನಿನಗೆ ಸಿಕ್ಕಿರೋದು? ಸಹನಾಗೆ ಒಂಥರ ಆಯಿತು. ಅಯ್ಯೋ, ಜೊತೆ ಬಂದರೆ ಒಂದು ಸೇಫ್ಟಿಯಾಗಿ ಇರುತ್ತೆ ಅಂತ ಕರ್ಕೊಂಡು ಬಂದೆ ಅಷ್ಟೇ. ಆಗ ಅವನು ಈ ಮಾತನ್ನು ಕೇಳಿ ಇನ್ನು ಜೋರಾಗಿ ನಗಲು ಸ್ಟಾರ್ಟ್ ಮಾಡಿದ. ಅವಳು ಯಾಕೆ ಅಂತ ಕೇಳಿದಾಗ, ಏನು, ಇವಳ ಜೊತೆ ನಾನು ನಿನಗೆ ಸೇಫ್ಟಿ ಆಗಿರೋದು? ನನಗೆ ಇದನ್ನು ಕೇಳಿದ್ದೆ ಅಲ್ಲೇ ಬಿದ್ದು ಹೋಗೋ ಹಾಗೆ ಆಗಿತ್ತು. ಇಷ್ಟು ಹೇಳಿದ್ರೂ ಸಹನಾ ಏನೂ ಹೇಳಿಲ್ಲ. ಬದಲಾಗಿ, ಅಯ್ಯೋ, ಇವಳು ನನ್ನ ಫ್ರೆಂಡ್ ಅಲ್ಲ, ಅದು ಬೇರೆ ಯಾರೂ ಸಿಕ್ಕಿಲ್ಲ, ಅದಕ್ಕೆ ನಾನು ಕರ್ಕೊಂಡು ಬಂದೆ ಅಷ್ಟೇ. ಮತ್ತು ನನ್ನ ಮುಖ ನೋಡಿ ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳಿದ್ಲು. ನನಗೆ ನನ್ನ ಬೆಸ್ಟ್ ಫ್ರೆಂಡ್ ಹೀಗೆ ಹೇಳಿದ ಮೇಲೆ ತುಂಬ ನೋವಾಯಿತು. ಮುಂದೆ ಮಾತೇ ಬರಲಿಲ್ಲ. ನನ್ನ ಕಾಲುಗಳು ನಡುಗಲಾರಂಭಿಸಿತು. ಮತ್ತೆ ಕಣ್ಣಲ್ಲಿ ನೀರು ನಿಲ್ತಾನೇ ಇರಲಿಲ್ಲ. ಹಾಗೆ ಹೋದೆ. ಅಕ್ಕಪಕ್ಕ ಏನಾಗ್ತಿದ್ದೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಕೊನೆಗೆ ಅಂದ್ಕೊಂಡೆ, ಈ ಭೂಮಿಯಲ್ಲಿ ನನಗೆ ಅಂತ ಯಾರೂ ಇಲ್ಲ, ಎಲ್ಲ ಅವರ ಉಪಯೋಗಕ್ಕೆ ಅಷ್ಟೇ. ನಾನು ಇನ್ನು ಮುಂದೆ ದೇವರನ್ನು ಬಿಟ್ಟು ಬೇರೆ ಯಾರನ್ನು ನಂಬಲ್ಲ ಅಂತ. ಮತ್ತೆ ಆಗ್ಲಿಂದ ನಾನು ಓದಿನ ಕಡೆ ತುಂಬ ಆಸಕ್ತಿ ಹೊಂದಿದ್ದೆ. ಒಂದು ದಿನ ಪ್ರತಿಭಾ ಕಾರಂಜಿ ಇತ್ತು. ನಾನು ಅದಕ್ಕೆ ಹೆಸರು ಕೊಟ್ಟಿದ್ದೆ. ಅದು ಪ್ರಬಂಧ ಬರೆಯೋದಕ್ಕೆ. ನನಗೆ ಅಲ್ಲಿ ಜೀವನದ ಪಾಠದ ಬಗ್ಗೆ ಬರೆಯಲು ಕೊಟ್ಟಿದ್ರು. ನನಗೆ ತುಂಬ ಖುಷಿಯಾಯಿತು. ಇದು ನನಗಿಂತ ಬೇರೆ ಯಾರಿಗೆ ಗೊತ್ತಿತ್ತು? ನಾನು ನನ್ನದೇ ಜೀವನದ ಬಗ್ಗೆ ಬರೆದೆ. ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು. ಇದನ್ನು ಓದಿ ಎಲ್ಲರಿಗೂ ಬೇಜಾರಾಗಿತ್ತು. ನನ್ನ ಜೀವನದ ಮೊದಲನೇ ಪ್ರೈಸ್ ಆಗಿತ್ತು. ನನ್ನ ಅಮ್ಮನಿಗೆ ತುಂಬ ಖುಷಿಯಾಗಿತ್ತು ನೋಡಿ. ಮತ್ತು ನಾನು ಛಲ ಬಿಡಲಿಲ್ಲ. ನನಗೆ ಅಂತ ಅಂಗವಿಕಲ ವೇತನ ಸಿಗ್ತಾ ಇತ್ತು. ಅದನ್ನು ಉಪಯೋಗಿಸಿ ಜನರ ಮಾತಿಗೆ ಕೇರ್ ಮಾಡದೆ ತುಂಬ ಓದಿದೆ. ಮತ್ತು ಒಂದು ಬ್ಯಾಂಕ್ ಮ್ಯಾನೇಜರ್ ಆದೆ. ಸರ್ಕಾರ ನನಗೆ ಈ ಅವಸ್ಥೆ ಕಂಡು ಬೇಗ ಕೊಟ್ಟಿದ್ರು ಆಪರ್ಚುನಿಟಿ. ಎಲ್ಲರಿಗಿಂತ ನನ್ನ ಅಪ್ಪ ಅಮ್ಮ ತುಂಬ ಖುಷಿಯಾಗಿದ್ದರು. ಚಿಕ್ಕಮ್ಮನಿಗೆ ತುಂಬ ಜಲಸ್ ಕೂಡ ಆಗಿತ್ತು. ಅಲ್ಲಿ ನನಗೆ ಮೊದಲು 50,000 ಸಂಬಳ ಇತ್ತು. ಈಗ ನನ್ನ ಜೀವನ ತುಂಬ ಸುಖವಾಗಿ ಕಳೀತಾ ಇತ್ತು. ಅಲ್ಲಿ ಎಲ್ಲರೂ ನನಗೆ ಗೌರವ ಕೊಡ್ತಾ ಇದ್ರು. ನನಗೆ ಜೀವನದಲ್ಲಿ ಅಲ್ಲೇ ಅಷ್ಟು ಗೌರವ ಸಿಕ್ಕಿದ್ದು. ಆದರೆ ಈ ಕಡೆ ಚಿಕ್ಕಮ್ಮನ ಗಂಡನ ಬಟ್ಟೆಯ ಅಂಗಡಿಗೆ ಬೆಂಕಿಯಾಗಿ ಎಲ್ಲ ಕರಕಲಾಗಿತ್ತು. ಮತ್ತು ತುಂಬ ಲೋನ್ ಸಾಲ ಕೂಡ ಮಾಡಿದ್ರು. ಬ್ಯಾಂಕ್ನವರು ಲೋನ್ ಕಟ್ಟಿಲ್ಲ ಅಂತ ಮನೆಯನ್ನು ವಶಕ್ಕೆ ಪಡ್ಕೊಂಡ್ರು. ಚಿಕ್ಕಪ್ಪ ಸಾಲ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರು. ಚಿಕ್ಕಮ್ಮ ಒಬ್ಬಂಟಿಯಾಗಿದ್ಲು. ಆಗ ನನ್ನ ಅಮ್ಮ ಕೈ ಬಿಡಲಿಲ್ಲ. ಕೊನೆಗೆ ಅಮ್ಮ ಅವರನ್ನು ನಮ್ಮನೆಗೆ ಕರ್ಕೊಂಡು ಬಂದರು. ಚಿಕ್ಕಮ್ಮ ತುಂಬ ಬದಲಾಗಿದ್ದರು ಮತ್ತು ಅವರ ತಪ್ಪಿನ ಅರಿವಾಗಿತ್ತು. ನನ್ನ ಕರೆದು ಕ್ಷಮೆ ಕೇಳಿದರು. ನಾನು ಎಲ್ಲ ದೇವರು ನೋಡ್ಕೊತಾನೆ ಚಿಕ್ಕಮ್ಮ. ಆದರೂ ಅವರ ಮಾತು ಮನಸ್ಸಲ್ಲಿ ಇತ್ತು. ಆದರೆ ನಾನು ಕ್ಷಮಿಸಿದ್ದೆ. ಹೀಗೆ ಇರಬೇಕಾದ್ರೆ ನನ್ನ ಬ್ಯಾಂಕ್ನಲ್ಲಿ ಕೆಲಸ ಮಾಡೋ ಅಕೌಂಟರ್ ನನಗೆ ಪ್ರಪೋಸ್ ಮಾಡ್ದ. ನನಗೆ ಅವನ ಬಗ್ಗೆ ಮೊದಲೇ ಗೊತ್ತಿತ್ತು. ಅವನು ಮದುವೆಯಾಗಿದ್ದ, ಆದರೆ ಡೈವೋರ್ಸ್ ಆಗಿತ್ತು. ಅದು ಅತ್ತೆ ಮತ್ತು ಸೊಸೆ ಜಗಳ ಆಡಿ ಕೊನೆಗೆ ಡೈವೋರ್ಸ್ ಆಗಿತ್ತು. ನಾನು ಹೋಗಿ ಅಮ್ಮನ ಹತ್ರ ಹೇಳಿದ್ದೆ. ಅಮ್ಮ ಬೇಡ ಅಂದಿದ್ರು. ಆದರೂ ವಿವೇಕ್ ಮನೆಗೆ ಬಂದು ಅಮ್ಮನನ್ನು ನನ್ನ ಒಂದಕ್ಕೂ ಕಮ್ಮಿ ಮಾಡದೆ ತುಂಬ ಚೆನ್ನಾಗಿ ನೋಡ್ಕೋತೀನಿ. ಮತ್ತು ನಾನು ಅವಳನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ.
ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಒಪ್ಪಿಸಿದ. ಕೊನೆಗೆ ಅಮ್ಮ ಒಪ್ಪಿಕೊಂಡ್ರು. ನನಗೂ ಅವನು ಇಷ್ಟ ಇದ್ದ. ಹಾಗೆ ಮದುವೆ ಆಯಿತು. ಅವನಿಗೆ 2 ತಂಗಿಯರು ಇದ್ದರು. ಮತ್ತು ಅಮ್ಮ ಇದ್ದರು. ಅಪ್ಪ ಇರಲಿಲ್ಲ. ಮನೆಗೆ ಇವನೇ ದೊಡ್ಡವನಾಗಿದ್ದ. ಆದರೆ ಅವರೆಲ್ಲರಿಗೂ ನಾನು ಇಷ್ಟ ಇರಲಿಲ್ಲ. ನಾನು ಕಪ್ಪು ಮತ್ತು ನನ್ನ ಕಾಲು ಹೀಗೆ ಇರೋದ್ರಿಂದ. ಆದರೆ ವಿವೇಕ್ ಮುಂದೆ ಏನೂ ಹೇಳ್ತಾ ಇರಲಿಲ್ಲ. ಅವರ ಹಿಂದೆ ತುಂಬ ಹೀಯಾಳಿಸಿ ಮಾತಾಡ್ತಾ ಇದ್ರು. ನನಗೆ ಬೇಜಾರಾಗ್ತಾ ಇರಲಿಲ್ಲ. ಯಾಕೆಂದರೆ ನನ್ನ ಗಂಡ ನನ್ನ ಜೊತೆ ಇದ್ದಾನಲ್ಲ ಅಂತ. ನಾನು ಅವರು ಒಟ್ಟಾಗಿ ಕೆಲಸ ಮಾಡಿಕೊಂಡು ಇದ್ವಿ. ಮತ್ತು 2 ತಂಗಿಯರ ಒಟ್ಟಿಗೆ ಮದುವೆ ಮಾಡಿಸೋಣ ಅಂತ ಅಂದ್ಕೊಂಡು ನಾವು ಒಳ್ಳೆ ಕಡೆ ಸಂಬಂಧ ನೋಡಿ 2 ಮದುವೆ ಮಾಡಿಸಿದ್ವಿ. ವಿವೇಕ್ ನನ್ನ ತುಂಬ ಇಷ್ಟಪಡ್ತಾ ಇದ್ದ. ಮತ್ತು ನಾನು ಪ್ರೆಗ್ನೆಂಟ್ ಆದೆ. ಆಗ ಅತ್ತೆ ಮಾತಿಗೂ ನೀನು ಹೇಗೆ ಇದ್ದೀಯೋ ಹಾಗೆ ನಿನ್ನ ಮಗು ಕೂಡ ಇರುತ್ತೆ, ಕುಂಟುತ್ತಾ ಅಂತ ಹೇಳ್ತಾ ಇದ್ರು. ಆದರೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಹಾಗೆ ನನ್ನ ಡೆಲಿವರಿ ಆಯಿತು. ನನಗೆ ಗಂಡು ಮಗು ಆಯಿತು. ಅದು ವಿವೇಕ್ ಥರ ಇತ್ತು. ನನ್ನ ಹಾಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ. ಇದನ್ನು ನೋಡಿದ್ದೆ ಅತ್ತೆಗೆ ಒಂಥರ ಆಯಿತು. ಆದರೂ ಏನೂ ಹೇಳಿಲ್ಲ. ಆದರೆ ಒಂದು ಸಲನೂ ಮಗುನ ಎತ್ತಿಕೊಂಡು ಇರಲಿಲ್ಲ. ಅಮ್ಮ ನನ್ನ ಕರೆದ್ರು, ನಾನು ನೋಡ್ಕೋತೀನಿ ಅಂತ. ಆದರೆ ವಿವೇಕ್ ನಿರಾಕರಿಸಿದ್ದ. ಬೇಡ, ನಾನು ಇಲ್ಲಿ ಅವಳಿಗೋಸ್ಕರ ಒಬ್ಬ ಕೆಲಸದವಳನ್ನು ಮಡಗಿದ್ದೀನಿ. ಮತ್ತು ಅವಳನ್ನು ಇಲ್ಲೇ ನೋಡ್ಕೋತೀನಿ. ನಿಮಗೆ ಹುಷಾರಿಲ್ವಲ್ಲ ಅಂತ ಹೇಳಿದರು. ಹಾಗೆ ನಾನು ಡ್ಯೂಟಿಗೆ 6 ತಿಂಗಳು ರಜೆ ಹಾಕಿದ್ದೆ. ಆದರೆ ಅತ್ತೆ ಖುಷಿಯಾಗಿ ಇರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು ಅವರ ಮನಸ್ಸಲ್ಲಿ ಏನೋ ನಡೀತಾ ಇದೆ ಅಂತ. ಆದರೆ ನಾನು ಕೇರ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಹಾಗೆ ಮಗುಗೆ 1 ವರ್ಷ ಆಯಿತು. ನಾಮಕರಣ ಶಾಸ್ತ್ರ ಮಡಗಿದ್ವಿ. ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ. ಎಲ್ಲರೂ ಬಂದಿದ್ದರು. ಅಮ್ಮ ನನ್ನ ಮಗುಗೆ ಚಿನ್ನದ ಸರ ಮತ್ತು ಬೇರೆ ಏನೆಲ್ಲ ತಂದಿದ್ರು. ಹಾಗೆ ಶಾಸ್ತ್ರ ಆಯಿತು. ನನ್ನ ಗಂಡ ಏನೋ ಕೆಲಸ ಇದೆ ಬಂದೆ ಅಂತ ಹೇಳಿದರು. ಅವರನ್ನು ಅತ್ತೆನೇ ಕಳಿಸಿದ್ರು. ಅಮ್ಮ ಮಗುಗೆ ಮಾಲೆ ಹಾಕಲು ಅತ್ತೆ ಹತ್ರ ಕೇಳಿದರು, ಕೊಡಿ ನಾನು ಮಗುಗೆ ಹಾಕ್ತೀನಿ ಅಂತ. ಆಗ ಅತ್ತೆ, ಹಾಂ, ಏನು ಹೇಳ್ತಾ ಇದ್ದೀರಿ? ನಾನು ನಿಮ್ಮ ಹತ್ರ ಏನು ಇಸ್ಕೊಂಡಿಲ್ಲ. ಹಾಂ, ನಿಮ್ಮ ಕೈಯಿಂದ ಆ ಬಾಳೆಗೊನೆ ಇಸ್ಕೊಂಡೆ, ಬೇರೆ ಏನೂ ಇಸ್ಕೊಂಡಿಲ್ಲ. ಆಗ ಅಮ್ಮ, ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವೇ ನನ್ನ ಹತ್ರ ಇಸ್ಕೊಂಡಿದ್ದದ್ದು ಅಂತ ಹೇಳಿದರು. ಆಗ ಅತ್ತೆ ಅಮ್ಮನ ತುಂಬ ಅಪವಾದ ಹೊರಿಸಿ ಒಂದು ಬಾಳೆಗೊನೆ ತಂದು ಜನರ ಮುಂದೆ ಏನು ತರದೆ ತಂದಿದ್ದೀನಿ ಅಂತ ಹೇಳ್ತಾ ಇರೋದಾ, ಹಾಗೆ ಹೀಗೆ ಹೇಳಿದ್ರು. ನನಗೆ ಸಹಿಸೋಕೆ ಆಗಲಿಲ್ಲ. ನಾನು ಅತ್ತೆಗೆ ಹೇಳಿದೆ, ಈಸ್ಕೊಂಡಿದ್ರೆ ಕೊಡಿ ಅಂತ. ಆದರೆ ನಾನು ಬ್ಯುಸಿಯಲ್ಲಿ ಇದ್ದೆ, ಅವರು ತಂದಿದ್ದು ನೋಡಿರಲಿಲ್ಲ. ಅಷ್ಟರಲ್ಲಿ ನನ್ನ ಗಂಡ ಬಂದ. ಆಗ ಅತ್ತೆ, ನೋಡೋ ನಿನ್ನ ಹೆಂಡತಿ ಮತ್ತು ಅವರ ಅಮ್ಮ ಸೇರಿ ನನ್ನ ಎಲ್ಲರ ಮುಂದೆ ಕಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಏನೂ ತಂದಿಲ್ಲ, ಆದರೆ ಅವರು ತಂದಿರೋದನ್ನ ನಾನು ಎತ್ತಿ ಮಡಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಇದು ಸೇರಿಸಿ ಅಳುತ್ತಾ ಹೇಳಿದ್ರು. ನನ್ನ ಗಂಡ ಅವರ ಮಾತನ್ನು ನಂಬಿ ನನ್ನಮ್ಮನ ಮೇಲೆ ರೇಗಾಡಲು ಬಂದರು. ನನಗೆ ಸಹಿಸೋಕೆ ಆಗಲಿಲ್ಲ. ನಮ್ಮಿಬ್ಬರ ನಡುವೆ ಜಗಳ ಆಯಿತು. ಮಾತಿಗೆ ಅವರು ಮನೆಯಿಂದ ಹೊರಗಡೆ ಹೋಗು ಅಂತ ಕೋಪದಿಂದ ಹೇಳಿದ್ರು. ಇದೇ ಸಿಕ್ಕಿದ್ದು ಅಂತ ಅತ್ತೆ ಎಲ್ಲ ತಂದು ನನ್ನೂ ಸೇರಿ ಹೊರಗಡೆ ಹಾಕಿದ್ರು. ನಾನು ಅಮ್ಮನ ಜೊತೆ ಮಗುನ ಕರ್ಕೊಂಡು ಹೋದೆ. ನನಗೆ ತುಂಬ ನೋವಾಯಿತು. ನನ್ನ ಗಂಡ ನನ್ನ ಮಾತು ನಂಬಿಲ್ಲ ಅಂತ. ಅವರ ತಂಗಿಯರು ಅಲ್ಲೇ ಇದ್ದರು. ಆದರೆ ಮಾರನೇ ದಿನಾನೇ ನನ್ನ ಗಂಡ ನನ್ನ ಮನೆಗೆ ಬಂದ. ನನ್ನ ಕ್ಷಮಿಸಿ ಬಿಡು, ನನ್ನಿಂದ ತಪ್ಪು ಆಗಿದೆ ಅಂತ ಹೇಳಿದ್ರು. ನನಗೆ ಅಮ್ಮ ಮತ್ತು ನನ್ನ ತಂಗಿಯರ ಪ್ಲ್ಯಾನ್ ಗೊತ್ತಾಯಿತು. ನಾನು ಬ್ಯಾಂಕ್ಗೆ ಹೋಗೋದು ಅಂತ ಹೊರಗಡೆ ಬಂದೆ. ಆದರೆ ಹೆಲ್ಮೆಟ್ ಮರೆತು ಹೋಗಿತ್ತು. ಆದರೆ ಅದೇ ಹೊತ್ತಿಗೆ ನನ್ನ ಫ್ರೆಂಡ್ನ ಕಾಲ್ ಬಂದಿತ್ತು. ಅವನ ಜೊತೆ ಮಾತಾಡಿ ಹೋಗುವಷ್ಟರಲ್ಲಿ ಸ್ವಲ್ಪ ಹೊತ್ತು ಆಗಿತ್ತು. ಹಾಗೆ ಮತ್ತೆ ಮನೆಗೆ ಹೋದೆ. ನೋಡಿದ್ರೆ ಅಮ್ಮ ಮತ್ತು ತಂಗಿಯರು ಕೂತಿದ್ರು. ಮತ್ತು ಕೈಯಲ್ಲಿ ನಿನ್ನ ಅಮ್ಮ ತಂದ ಚಿನ್ನ ಹಿಡ್ದಿದ್ರು. ನನ್ನ ತಂಗಿ ಹೇಳಿದ್ಲು, ಅಮ್ಮ, ಹೇಗೋ ನಿನ್ನ ಪ್ಲ್ಯಾನಿಂಗ್ ಸಕ್ಸಸ್ ಆಯಿತು. ಅಯ್ಯೋ, ಅವಳನ್ನು ನಿಮ್ಮ ಮದುವೆ ಆಗೋವರೆಗೆ ಇಲ್ಲಿ ಇರಿಸ್ಕೊಂಡಿದ್ದಿದ್ದೇ ಹೆಚ್ಚು. ಆ ಕುಂಟಿನ 1 ದಿನ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ನನ್ನಿಂದ. ಆದರೆ ನಿಮ್ಮ ಮದುವೆ ಆಗಬೇಕಿತ್ತು. ನಿಮಗೆ ತುಂಬ ಚಿನ್ನ ಮತ್ತು ವರದಕ್ಷಿಣೆಗೆಲ್ಲ ನಿನ್ನ ಅಣ್ಣನ ಕೈಯಲ್ಲಿ ಮಾತ್ರ ಆಗ್ತಾ ಇರಲಿಲ್ಲ. ಅದಕ್ಕೆ ನಿಮ್ಮ ಮದುವೆ ಆಗೋವರೆಗೆ ಕಾದೆ.
ಅವರು ಇಬ್ಬರು ಸೇರಿ ನಿಮ್ಮ ಮದುವೆ ಅದ್ದೂರಿಯಾಗಿ ಒಂದಕ್ಕೂ ಕಮ್ಮಿ ಮಾಡದೆ ಮಾಡಿದ್ರು. ಆದರೆ ಆಗ ಏನಾದರೂ ಮಾಡೋದಾ ಅಂದರೆ ಅಷ್ಟು ಹೊತ್ತಿಗೆ ಪ್ರೆಗ್ನೆಂಟ್ ಆದ್ಲು. ಸರಿಯಾದ ಸಮಯ ಸಿಕ್ಕಿಲ್ಲ. ಆದರೆ ನಾಮಕರಣ ದಿನ ಸರಿಯಾಗಿತ್ತು. ಬೇಗ ಯಾರು ನೋಡದೆ ಇರೋ ಟೈಮಲ್ಲಿ ಅವರ ಹತ್ರ ಚಿನ್ನ ಇಸ್ಕೊಂಡೆ. ಮತ್ತೆ ಮೆಲ್ಲಗೆ ತಂದು ನನ್ನ ರೂಮಲ್ಲಿ ಮಡಗಿದೆ. ಮತ್ತೆ ನನ್ನ ಮೇಲೆ ಅಪವಾದ ಹೊರಿಸಿದ್ದಾರೆ ಅಂತ ನಾಟಕ ಆಡಿದೆ. ನಿಮಗೆ ಗೊತ್ತು, ನಿಮ್ಮ ಅಣ್ಣನಿಗೆ ನಾನು ಹತ್ತರೆ ನೋಡೋದಕ್ಕೆ ಆಗಲ್ಲ, ಮತ್ತೆ ನನಗೆ ಬೈದರೆ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಹಾಗೆ ತುಂಬ ಅವರು ಹೇಳ್ದೆ ಇರೋದೆಲ್ಲ ಹೇಳಿಕೊಟ್ಟು ಹೇಗೋ ದೂರ ಮಾಡಿದೆ. ಇನ್ನು ಅವನು ತಲೆಗೆ ತುಂಬಿ ಮೊದಲನೇ ಹೆಂಡತಿಗೆ ಡೈವರ್ಸ್ ಕೊಡಿಸಿದ ಹಾಗೆ ಇವಳ ಜೊತೆನೂ ಡೈವರ್ಸ್ ಕೊಡಿಸ್ಬೇಕು ಅಂತ ಹೇಳಿ ಮಾತಾಡ್ಕೋತಿದ್ರು. ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ನಾನು ಸೀದಾ ನಿನ್ನ ಹತ್ರ ಬಂದೆ. ಆಗ ನೀವು ನಿಮ್ಮ ಅಮ್ಮನಿಗೋಸ್ಕರ ತಾನೇ ಮಾಡಿದ್ದು. ಯಾವ ಮಕ್ಕಳಿಗೂ ಅವರ ಅಮ್ಮನ ರೋದನೆ ನೋಡೋದಕ್ಕೆ ಆಗಲ್ಲ. ಎಲ್ಲರೂ ರಿಯಾಕ್ಟ್ ಮಾಡೇ ಮಾಡ್ತಾರೆ. ನನಗೆ ಮನಸ್ಸಲ್ಲಿ ಏನೂ ಇಲ್ಲ ಅಂತ ಹೇಳಿದೆ. ಮತ್ತೆ ನನ್ನ ಅಮ್ಮನ ಕಾಲು ಹಿಡಿದು ಕ್ಷಮೆ ಕೇಳಿದ್ರು. ಮತ್ತೆ ನನ್ನ ಕರ್ಕೊಂಡು ಹೋದ್ರು. ಹೋದ ತಕ್ಷಣ ಅವರಿಗೆ ನನ್ನ ನೋಡಿ ಶಾಕ್. ಆಗ ನನ್ನ ಗಂಡ ಅಮ್ಮನ ರೂಮಿಗೆ ಹೋಗಿ ಆ ಚಿನ್ನ ತಂದು ತೋರಿಸಿದರು. ಮತ್ತೆ ಹೇಳಿದರು, ನಿಮ್ಮ ಪ್ಲ್ಯಾನಿಂಗ್ ಬಗ್ಗೆ ಎಲ್ಲ ಗೊತ್ತಾಗಿದೆ. ನಿಮಗೆ ಒಂದು ಕ್ಷಣ ನನ್ನ ಹೆಂಡತಿನ ನೋಡೋದಕ್ಕೆ ಇಷ್ಟ ಆಗದೆ ಇರೋ ಮೇಲೆ ನಾವು ಇಲ್ಲಿ ಇದ್ದು ಪ್ರಯೋಜನ ಇಲ್ಲ. ಅಮ್ಮ, ನಾನು ಬೇರೆ ಮನೆ ಮಾಡಿ ಹೆಂಡತಿನ ಕರ್ಕೊಂಡು ಹೋಗ್ತೀನಿ. ಮತ್ತು ನಿಮಗೆ ತಿಂಗಳು ನಾನು ಹಣ ಕಳಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಅಲ್ಲಿ ಅತ್ತೆ ಒಬ್ಬಂಟಿಯಾಗಿದ್ದಾರೆ. ಆದರೆ ಒಂದು ದಿನ ಸಂತೆಗೆ ಹೋದಾಗ ಬಿದ್ದು ಕಾಲು ಮುರಿದಿತ್ತು. ನಾನು ಹೋಗಿದಾಗ ಅವರ ಸ್ಯಾರಿಯನ್ನು ಎತ್ತಿ ತೋರಿಸಿದರು. ಕಾಲು ನೋಡೋದಕ್ಕೆ ಆಗಲಿಲ್ಲ. ಇಬ್ಬರು ಹೆಣ್ಮಕ್ಳು ತಿರುಗಿ ಕೂಡ ನೋಡಲಿಲ್ಲ. ನಾನು ನನ್ನ ಗಂಡ ಅವರ ಚಿಕಿತ್ಸೆ ಮಾಡಿಸಿ ಅವರನ್ನು ನನ್ನ ಮನೆಗೆ ಕರ್ಕೊಂಡು ಬಂದು ನೋಡ್ಕೋತಿದ್ದೀನಿ. ಅವರಿಗೆ ಈಗ ಅರ್ಥ ಆಯಿತು. ಮತ್ತು ಅವರು ಮಾಡಿದ ತಪ್ಪು ಅರಿವಾಯಿತು. ಅವರಿಗೂ ಕಾಲು ಇಲ್ಲದೆ ಜೀವನ ಎಷ್ಟೊಂದು ಕಷ್ಟ ಅನ್ನೋ ಅನುಭವವಾಯಿತು. ಮತ್ತು ನನ್ನ ಹತ್ರ ಕ್ಷಮೆ ಕೇಳಿದರು. ಯಾವತ್ತೂ ಯಾರನ್ನು ಹೀಯಾಳಿಸಿ ನೋಡಬಾರ್ದು. ಕೊನೆಗೆ ಅವರೇ ನಮ್ಮ ಕಷ್ಟ ಕಾಲಕ್ಕೆ ಉಪಯೋಗ ಆಗೋದು. ಈ ಸ್ಟೋರಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.